ಹಿಂದೆಕು ಜೀವನಕ್ಕೆ ನೆಮ್ಮದಿ ಇಲ್ಲದಂತಾಗಿದೆ. ನನ್ನ ಮಗನನ್ನು ಕಳೆದುಕೊಂಡು ಇವತ್ತಿಗೆ 10 ದಿನವಾಯ್ತು. ಎಲ್ಲಿ ಹುಡುಕಿದ್ರು ನನ್ನ ಮಗನೇ ಸುಳಿವು ಸಿಗ್ತಾ ಇಲ್ಲ. ದೇವರೇ, ಯಾಕೆ ಬಡವರಿಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀಯೋ? ಈ ಜೀವನವೇ ಸಾಕಾಗಿ ಹೋಗಿದೆ. ಆದಷ್ಟು ಸಮಾಧಾನ ಮಾಡ್ತೀವಿ. ಅದಲ್ಲದೆ ಮನೆಯಲ್ಲಿದ್ದ ಎಲ್ಲ ದವತ ಧಾನ್ಯಗಳು ಖಾಲಿಯಾಗಿದೆ. ಮುಂದೆ ಏನ್ ಮಾಡ್ಬೇಕಂತ ನನಗೆ ತೋರ್ತಾ ಇಲ್ಲ ಜ್ಯೋತಿ. ಮುಂದಿನ ಜೀವನ ನಡೆಸೋದಕ್ಕೆ ನಮ್ಮ ಜೊತೆ ಹಣವೇ ಇಲ್ಲದಂತಾಗಿದೆ. ಮುಂದೆ ಹೇಗೆ ನಾವು ಜೀವನ ಮಾಡುವುದಾದ್ರೂ ಹೇಗೆ? ಜ್ಯೋತಿ, ನೀನು ಯಾವುದಕ್ಕೂ ಭಯಪಡಬೇಡ. ಈಗ ನನಗಿರೋದಿರೋ ಒಂದೇ ದಾರಿ. ಈ ಮನೆಯ ಮತ್ತು ಹೊಲದ ಕಾಗದ ಪತ್ರಗಳನ್ನ ಎಲ್ಲಾದ್ರೂ ಅಡಮಾನ ಬಿಟ್ಟು ನಿನಗೆ ತೋರಿಸುತ್ತೇನೆ ಜ್ಯೋತಿ, ನಿನಗೆ ತೋರಿಸುತ್ತೇನೆ. ನಮ್ಮ ಒಳವನ್ನು ಅಡವನ್ನು ಇಡಲಕ್ಕೆ ಇದೇನು ನಿಮ್ಮಪ್ಪನ ಆಸ್ತಿ ಅಲ್ಲ. ಇದರಲ್ಲಿ ನನಗೂ ಅರ್ಧ ಪಾಲಿದೆ ಅನ್ನೋದು ನೆನಪಿರಲಿ. ಯಾಕ ಮಾತಾಗ ಇವತ್ತು ಈ ರೀತಿ ಮಾತಾಡ್ತಾ ಇದೀಯಾ? ನೋಡಿದಾಗ ಅಪ್ಪ ಗಳಿಸಿದ ಆಸ್ತಿಯಲ್ಲಿ ಅಣ್ಣ ತಮ್ಮರಿಗೆ ಸಮಪಾಲು ಇದ್ದೇ ಇರುತ್ತೆ. ನಿನಗೂ ಇದರಲ್ಲಿ ಪಾಲಿದೆ, ಪಾಲಿದೆ. ಇದೇನು ನಿನ್ನ ಬಾಯಿಂದ ಇಂಥ ಕಠೋರವಾದ ಮಾತುಗಳ? ಯಾಕೋ, ಏನಾಯ್ತೋ ನಿನಗೆ? ನನಗೆ ಈ ಆಸೆಯಲ್ಲಿ ಭಾಗಬೇಕು. ನೀನು ಮಾತಾಡ್ತಾ ಇದೆಯಾ? ಇದು ಮಾನವಂತರ ಮನೆತನ, ಧರ್ಮಕ್ಕೆ ಎದುರಾದ ಧರ್ಮವಂತರ ಮನೆತನ. ಹೇಗಿದ್ದಿ? ಅಂದು ನನ್ನ ತಂದೆ ಹೇಳಿದಂತೆ ಈ ಮನೆ ಯಾವ ಕಾಲಕ್ಕೂ ಒಡೆದು ಹಾಕಬಾರ್ದಪ್ಪ, ಒಡೆದು ಹಾಕಬಾರ್ದು. ನಿನಗೆ ಕೈ ಮುಗಿದು ಕೇಳ್ತೀನಿ, ಆಸ್ತಿ ಬೇಕಾಗಿದ್ರೆ ಎಲ್ಲವನ್ನ ನಿನಗೆ ಬರ್ಕೊಡ್ತೀನಿ. ಆದ್ರೆ ಈ ಮನೆಯನ್ನ ಒಳಕು ಮಾಡಬೇಡ, ಪಗಾರು ಒಳಕು ಮಾಡಬೇಡ. ನಿನ್ನ ಮಾತು ಕೇಳುವಷ್ಟು ತಾಳ್ಮೆ ನನಗಿಲ್ಲ ಅಣ್ಣ. ಈಗ ನನ್ನ ಆಸ್ತಿ ನನಗೆ ಬೇಕೇ ಬೇಕು. ಈ ನಿನ್ನ ಮಾತು ನಿಜವೇನೋ? ಆಗಲಿ ಸಾಗ, ನಿನಗೆ ಒಟ್ಟಿನಲ್ಲಿ